ಲೇ ತಿಮ್ಮಣ್ಣ, ಗೌಡ್ರ ಇದಾರ ಬಾರಲ್ಲ, ಏನೋ ಒಂದು ದಾರಿ ತೋರಿಸ್ತಾರೆ. ಯಾಕೆ ತಲೆ ಕೆಡಿಸ್ಕೊಂಬ? ನಾನು ತಲೆಗಿಲೆ ಕೆಡಿಸ್ಕೊಂಬ ನನ್ನ ಮಗಲ್ಲ. ಬೇಕಾದ್ರೆ ಹೋಗಿ ತಲೆ ಕಡಿದು ಬಿಡ್ತೀನಿ ಅಂತ ಲೋಪರ್ ನನ್ನ ಮಗ ನಾನು. ಲೇ ತಿಮ್ಮ, ಕಾನೂನ ಇತ್ಕಂಡ್ಲ, ನೀನ್ ತಲೆ ಕೆಡಿಸ್ಕೊಬೇಡ, ಸುಮ್ನಿರ್ಲ. ಸುಮ್ಕಿರೋ, ಮೊದ್ಲಿನಂಗಿಲ್ಲ ಕಣ. ಇವಾಗ ಜನಗಳೆಲ್ಲನ ಎಲ್ಲ ಬದಲಾಗಿ ಬಿಟ್ಟವ್ರೆ. ಸುಮ್ಕಿರೋ, ತಡಿ ಒಂದ್ರ ಒಟ್ಟು ಗೌಡ್ರನ್ ಕರಿತೀನಿ. ಗೌಡ್ರೆ, ಓ ಗೌಡ್ರೆ, ಓಹೋ, ನೀವಿ ಸೊಳಗಾಲ ಬಂದ ಮೇಲೆ ಯಾಕೆ 10 ಗಂಟೆಗೆ ಎದ್ದಳಕ್ ನಿಂತಿದ್ದೀರಾ? ಸುಮಿತ್ರಮ್ಮ, ಯಾಕ ಯಾರು ಇಲ್ವಲ್ಲಪ್ಪ, ಮಾತಾಡರೇ ಇಲ್ಲಮ್ಮ. ಏ ಗೌಡ್ರೆ, ಬರ್ರಿ ಗೌಡ್ರೆ, ಆಲೆ ಒತ್ತುಟೊಂದು ಮಾರುದ್ದ ಬಂದೈತೆ, ಇನ್ನೂ ಮನೆ ಕೇಳಿದ್ರಲ್ಲ, ಲೆಕ್ಕ ಹಾಕ್ರಿ. ಬರ್ರಿ ಗೌಡ್ರೆ. ಓಹೋ, ಏನೋ ರಂಗಜ್ಜ, ತಿಮ್ಮಣ್ಣು ಕರ್ಕಮ್ಮ ಇಜ್ಜ ಇವತ್ತು ನಮ್ಮಂತಕ್ಕೆ. ಏ ತಿಮ್ಮಣ್ಣ, ಏನಪ್ಪ ಅಪ್ರೂಪ ಬೈಜನ ಮನೆ ಕಡೆಗೆ? ಅಲ್ಲ ಬಡವ್ರ ಮಂತಕ್ ಭಾಗ್ಯವ್ ಬಂದಂಗಾತು ನೋಡು. ಏನ್ ನಿನ್ನ ಮನೆ ಕಡೆಗೆ ಸುಳಿತಾನೆ ಇರ್ಲಿಲ್ಲ, ಇವತ್ತು ಬಂದ್ಬಿಟ್ಟಿದ್ದಲ್ಲ, ಏನ್ ಸಮಾಚಾರ? ಬಾ ಕುಕ ಬಾ. ಗೌಡ್ರೆ, ಆಸ್ಪತ್ರೆ ಇರೋದೇ ರೋಗಿಗಳು ಹೋಗಕ್ಕೆ, ದೇವಸ್ಥಾನ ಇರೋದೇ ಭಕ್ತರು ಹೋಗಕ್ಕೆ. ಕಷ್ಟಕಾಲ ಬಂದಾಗಲೇ ನಿಮ್ಮ ಮನೆ ಇರೋದಲ್ವಾ ಗೌಡ್ರೆ ನಮ್ಗೆ? ಕಷ್ಟಕಾಲ ಅಂತ ಬಂದಾಗ ನಮ್ಮ ಎದುರಿಗೆ ನೀವು ಇದ್ದೀರ ಅಂಬೋದೇ ನಮಗೆ ಧೈರ್ಯ. ಅದಕ್ಕೆ ಹುಡುಕೆ ಬಂದಿದ್ದೀವಿ ಅಷ್ಟೇ. ತಿಮ್ಮಣ್ಣಂದೇನೋ ಒಂದಿಟ್ಟು ಜಮೀನಿನ ಸಮಸ್ಯೆ ಇತ್ತು, ಅದಕ್ಕೆ ಅದನ್ನ ಬಗೆಹರಿಸ್ಕೊಡೋಗೋಣ ಅಂತಾನೆ ನಾನೇ ಕರ್ಕೊಂಬಂದಿದ್ದೀನಿ. ಏಯ್, ಯಾವ ಮಾತಲ್ಲ, ಮೊದಲು ಕುಕ್ಕಡ್ರಲ್ಲ, ನಿಂತ್ಕೊಂಡೇನು ಮಾತಾಡೋದು? ಮೊಣಕಾಲು ನೈತವ್ ನನಗೂ. ಚೋರಾಕಿ ಕುಕ್ಕಡ್ರ ಅಲ್ಲಿ ಮಾತಾಡೋಣ. ಲೇ ತಿಮ್ಮಣ್ಣ, ಹೇಳಪ್ಪ, ಏನು ಸಮಸ್ಯೆ ನಿಂದು? ಏನು ಕತೆ ಹೇಳ್ಬಿಡು. ಏನು ಅಂತ ಹೇಳಂಗೌಡ್ರೆ, ನನ್ನ ಕಣ್ಣು ಮುಂದೆ ಹುಟ್ಟಿ ಹುಚ್ಚ ಒಯ್ಕೊಂಡು ಓಡಾಡಿ ಗೊಂಡೆ ಸುರಿಸ್ಕೊಂಡು ಓಡಾಡಿದ್ ನನ್ನ ಮಕ್ಕಳಲ್ಲ ಇವತ್ತು ನನ್ನ ಮುಂದೆ ಮೀಸಿ ತಿರ್ಕೊಂಡು ಓಡಾಡ್ತಾರಲ್ಲ, ಲೆಕ್ಕ ಹಾಕ್ರಿ. ಈ ನನ್ನ ಮಕ್ಳಿಗೆ ಭಯ ಭಕ್ತಿ ಕಮ್ಮಿ ಆಯ್ತೆ. ನಮ್ಮ ಅಣ್ಣ ತಮ್ಮದಿರು ಅನ್ನಿಸ್ಕೊಂಡ್ರೆ ಈ ಬದುಕು ಮಾಡ್ತಾರಲ್ಲ, ನನಗೆ ಬಗ್ನಿಗೂಟ ಬಡಿಯಕ್ಕೆ ಬರ್ತಾ ಇದಾರಲ್ಲ, ಲೆಕ್ಕ ಹಾಕ್ರಿ ಗೌಡ್ರೆ ಇವ್ರನ್ನ. ಏನು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಲೋಪರ್ ನನ್ನ ಮಗ ನಾನು. ತಡಿಯಲ್ಲ ಒಂದ್ರ ಒಟ್ಟು. ಲೇ ತಿಮ್ಮಣ್ಣ, ತಡಿಯಲ್ಲ, ಸಮಾಧಾನದಿಂದ ಇರಲ್ಲ. ಅಯ್ಯೋ ನಿನ್ನ ಸಿಟ್ಟಿಂದನ, ಕೋಪ ಮಾಡ್ಕೊಂಬೋದ್ರಿಂದನ, ಬೇಜಾರಾಗೋದ್ರಿಂದನ ಏನು ಸಾಧಿಸಕ್ಕಾಗಲ್ಲ ಕಳ್ಳ ತಿಮ್ಮಣ್ಣ. ಕೂಕಂಡದ್ ಏನಾಗೈತೆ ಯಾವಾರ, ಏನು ಕತೆ ಹೇಳಲ್ಲ ಬಿಡಿಸೋಂದ್ರ ಒಟ್ಟು. ನೀನು ಏಕೆ ಹಂಗೆ ಅಂದ್ಬಿಟ್ರೆ ನಾನು ಲೋಪರ್ ನನ್ನ ಮಗ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂದರೆ ಏನು ನಡೆಯಲ್ಲ ಕಣಪ್ಪ. ಹೇಳೋದು ಏನಾಯ ಸಮಸ್ಯೆ ಹೇಳು ಗೌಡ್ರೆ. ಓ ನಮ್ಮಪ್ಪ ಬೈತ್ ಯಾಕ ಇದ್ಯಾಕಪ್ಪ ಇಲ್ಲಿ ಬೈಜ ಗೌಡ್ರು ನೋಡಿಕೊಂಡು? ಓಹೋ, ಸರಿ ಆದರೆ ಇದಾರಲ್ಲಪ್ಪ. ಏ ತಿಮ್ಮಣ್ಣ, ಏನಪ್ಪ ತಿಮ್ಮಣ್ಣನು ರಂಗಜ್ಜ ಇಬ್ಬರು ಜೊತೆಗೆ ಸೇರ್ಕೊಂಡು ಗೌಡ್ರನ್ನ ಮಾತಾಡ್ಸಕ್ಕೆ ಗೌಡ್ರು ಅಂತ ಹುಡಿಕೊಂಬಂದೇವ್ರಿ ಅಂತಂದರೆ ಏನೋ ದೊಡ್ಡ ಡೀಲಿಂಗೇ ಐತಪ್ಪೋ ಇಲ್ಲಿ. ಯಪ್ಪ ಯಾಕಪ್ಪ ನಿಜ? ಈ ನನ್ನ ಮಗ ಬಂದೇವನಿಲ್ಲಿ ಅಂತ ಅಂದರೆ ನನಗೆ ಉಳ್ಗಾಲಿಲ್ಲ. ಎಣ್ಣೆ ಬೇರೆ ಕುಡಿದು ಬಂದೇವನ ಅಲ್ಲೇ ಈಟತ್ಗೆನ. ನಾನು ಏನೇ ಮಾತಾಡಿದ್ರು ಕೇಳಲ್ಲ. ಗೌಡ್ರೆ, ನೀವು ಮಾತಾಡ್ಕೊಳ್ರಿ ಗೌಡ್ರೆ, ನಾನು ಹೋಗ್ತೀನಿ. ನಮ್ಮ ಸೀನಪ್ಪ ಬಂದಲ್ಲ, ನಾನಿನ್ಯಾತ ಮಾತಾಡೋಣ? ನಾನು ಹೋಗ್ತೀನಿ, ನೀವೇ ಮಾತಾಡ್ಕೊಳ್ರಿ. ಯಪ್ಪ ಯಾಕಪ್ಪ ಹಿಂಗೆ ಮಾತಾಡಿದ್ಯಾ? ನಾನೇನು ಮಾಡಿದ್ದೀನಿ? ಸರಿ ಬಿಡ, ಅದು ನಾನು ಹೋಗ್ತೀನಿ, ನೀವೇ ಮಾತಾಡ್ಕೊಳ್ರಿ. ಗೌಡ್ರೆ, ನಾನು ಹೋಗ್ತೀನಿ. ನಾನು ಬಂದಿದ್ರಿಂದ ನಿಮಗೆ ಬೇಜಾರಾಗಿದ್ರೆ ನಾನು ಹೊರಟು ಬಿಡ್ತೀನಿ. ಒಳ್ಳೆಯ ಲೇ ಸೀನಾ, ತಡಿಲ ಒಂದ್ರ ಬಿಟ್ಟು ತಡಿಲ ಹೋಗಿವಿಂತೆ. ಅದೇ ನಿಮ್ಮಪ್ಪಯ್ಯ ತಿಮ್ಮಣ್ಣಂದು ಜಮೀನಿನ ಸಮಸ್ಯೆ ಐತಂತೆ, ಅದನ್ನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೇವ್ರಿ. ನೀನು ನನ್ನ ಜೊತೆಗಿದ್ರೆ ಏನ ಬಗೆಹರ್ಸಕ್ಕೆ ರಪ್ನಾಕೈತೆ ನೋಡೋಣ. ತಡಿಲ ಹೋಗ್ಬೇಡ, ತಡಿಲ. ಲೇ ರಂಗಜ, ಕುಕ್ಕುಸ್ಕಳಜ ಸುಮ್ಮನೆ. ಅವ್ನು ಸೀನಪ್ಪ ಬಂದ್ರೆ ಯಾಕೆ ಇವನು ಓಡೋಕೆ ಹೋಗ್ತಾ ಇದ್ದಾನೆ ಅಲ್ಲನ? ಯಾಕೆ ನಿನ್ನ ಮಗನ ತಾಗಿ ನೀನು ಮಾತಾಡಲ್ವೋ? ನೀನು ನಿನ್ನ ಮಗ ಎದುರು ಕುತ್ಕೊಂಡು ಮಾತಾಡಲ್ವೇ? ಕುಕ್ಕಳಜ್ಜ ಏನಾಗಲ್ಲ ಅಲ್ಲ, ಹಂಗೇನಿಲ್ಲ. ಅವನು ಬೇರೆ ಇದ್ನಲ್ಲ, ತಿರುಗು ನಾನಿದ್ರಿ ಯಾಕೆ ಅಂತ. ಸರಿ ಬೇಡ್ರ, ಕುಕ್ಕಂತೀನಿ ಇನ್ನೇನು. ತಿಮ್ಮಣ್ಣಯ್ಯ, ಏ ತಿಮ್ಮಣ್ಣಯ್ಯ, ಏನು ಸಮಸ್ಯೆ ನಿಂದು? ಏನಾಗೈತೆ ನಿನ್ನ ಜಮೀನಿನ ಸಮಸ್ಯೆ? ನೋಡೋಣ, ನಮಗೇನ ಇದು ಏನೋ ಬಗೆಹರಿಸಂಗಿದ್ರೆ ನಾವೇ ಬಗೆಹರಿಸ್ತೀವಿ, ಇಲ್ಲಾಂದ್ರೆ ಮುಂದಿನ ಕ್ರಮಕ್ಕೆ ಹೋಗೋಣ.
ಏನು ಸಮಸ್ಯೆ ಹೇಳಿ ನಿಮ್ದು? ಅದ್ ನೋಡ್ಲ ಸೀನಾ, ನಾನು ಆ ಮ್ಯಾಗಳೊಲ್ತಾಗೆ 1.5 ಎಕರೆ ಜಮೀನು ಐತಲ್ಲಪ್ಪ, ಜಂಟಿ ಜಮೀನು ನನ್ನ ಭಾಗಕ್ಕೆ ಬರೋ ಅಂಥದ್ದು 1.5 ಎಕರೆ ನನ್ನ ಹೆಸರುನಾಗ ಐತಿ ಮ್ಯಾಗಳಲ್ಲ. ಅಲ್ಲಿ ಒಂದು 750-800 ಅಡಿಕೆ ಗಿಡ ಇಕ್ಕಿದ್ದೀನಿ. ಅಲ್ಲೇ ಬೋರನ್ನು ಕೊರೆಸಿದ್ದೀನಿ 1.5 ಎಕರೆಗೆ. ಒಟ್ಟಲ್ಲಿಗೆ 3 ಎಕರೆ ಜಂಟಿ ಜಮೀನಲ್ಲಿ ನನ್ನ ಭಾಗಕ್ಕೆ ಬಂದಿರೋದು 1.5 ಎಕರೆ. ಸರಿನಾ? ಬೇರೆ ಬೇರೆದೆಲ್ಲ ಸೇರಿ ನಮ್ದು ಒಟ್ಟು ಒಂದು 8 ಎಕರೆ ಜಮೀನು ಐತಿ ಜಂಟಿದು. ಅದ್ರಾಗ 4 ಎಕರೆ ನನಗೆ ಬತ್ತೈತೆ, ಇನ್ನೊಂದು 4 ಎಕರೆ ಅವ್ರಿಗೆ ಹೋಗ್ತೈತಿ. ಅವನು ವೆಂಕಟೇಶಿ ಯಾರ್ಯಾರು ತಗೋ ಹೇಳ್ಕೊಂಡು ಅಂತ ಕಳ್ಳಸಿನ ವೆಂಕಟೇಶಿ ಅವನು ಇದ್ದಾನಲ್ಲ ನಮ್ಮನು. ಏನಂದರೆ ಅಲ್ಲಿ ಮ್ಯಾಗಳದಾಗ ಇಕ್ಕಿದ್ದೀನಲ್ಲ ಒಂದು 750-800 ಅಡಿಕೆ ಗಿಡ, ಒಂದು ಬೋರ್ನು, ಅದು ನನಗೆ ಬರಬೇಕು. ಅವನು ತಿಮ್ಮಣ್ಣದು ಹೆಂಗೆ ಗೇಯ್ಕಂತ ಇದ್ದಾನೆ ಅದನ್ನ ನೋಡ. ಇನ್ನೊಂದು 2 ವರ್ಷ ಬಿಡ್ತೀನಿ. ಇನ್ನೇನು ಅಡಿಕೆ ಕೊಯ್ಲು ಬಂತು, ಅಡಿಕೆ ಗೋನ್ಗಳು ಬಂದವು ಅಂಬಾಗ ನಾನು ಗಲಾಟೆ ಮಾಡಿ ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ. ಅವನದು ಹೆಂಗೆ ಇಕ್ಕವನೇ ಬೋರ್ ನಂದು, ಅಡಿಕೆ ಗಿಡಗಳು ನನ್ನವು ಅಂತಾನೆ ನಿಗ್ರಾಡ್ತಾ ಇದ್ದಾನಂತ ಅವ್ರು ಇರ್ತಾಗೆಲ್ಲ. ಕೂಲಿ ಹೋಗಿತ್ತಾಗೆ ಹೆಂಗುಸ್ರುಗಳು ಮಾತಾಡ್ಕೊಂತೀರಂತೆ. ನಮ್ಮಳು ಕೇಳಿಸ್ಕೊಂಡು ರಾತ್ರಿ ಏನು ಗೋಳೋಮ್ ತಳ್ತಾ ಇದ್ದಾಳೆ ನಮ್ಮಳು. ಏನು ನಾವು ನೀರು ಒಯ್ದು ಬೆಳೆಸಿದ್ದೀವಿ, ಕಷ್ಟಪಟ್ಟು ಹಗಲು ಅಂಬ್ಲಿಲ್ಲ ಇಳ್ಳು ಅಂದಂಗೆ ಅವನ್ನ ನೀರು ಒಯ್ದು ಬೆಳೆಸಿದ್ದೀವಿ, ಬೋರ್ ಕೊರ್ಸೋಕ್ಕೆ ಒಟ್ಟು ಪಡ್ಪಾಟ್ಲು ಬಿಟ್ಟಿದ್ದೀವಿ. ಈಗ ಇವನು ಏಕಾಏಕಿ ಬಂದ್ಬಿಟ್ಟು ಹಿಂಗೆ ಜಮೀನು ನಂದು, ಅಡಿಕೆ ಗಿಡ ನಂದು, ಬೋರ್ ನಂದು ಅಂತಂದರೆ ಯಾವನೆಲ್ಲ ಸುಮ್ಮನಿರ್ತಾನೆ? ಈಗಳೇ ಸೀನಾ, ನಾನು ಹೇಳ್ತಾ ಇದ್ದೀನಿ ಇವತ್ತು, ಅವನು ಹಿಂಗೆ ಏನಾನ ದುರಾಂಕಾರದ ಮಾತುಗಳ್ನ ಆಡ್ಕೊಂಡು ಓಡಾಡ್ದವನು ಅಂತಂದರೆ ಮಕ ಮರೆ ನೋಡಲ್ಲ ನಾನು. ಏನು ಗೊತ್ತೇ, ನಾನೇ ಜೈಲ್ಗೆ ಹೋಗಕ್ಕೂ ನಾನೇನು ಯೋಚಿಸ್ತಾನಲ್ಲ ನನ್ನ ಮಗ, ತಲೆ ಕಡಿಯಕ್ಕೆ ರೆಡಿ ಇದ್ದೀನಿ ನಾನು. ಏನು ತಿಳ್ಕೊಂಡವನಲ್ಲ ಅವನು. ಅವನೇನು ಅದ್ರಾಗೇನು ರೂಪಾಯಿ ಕಷ್ಟಪಟ್ಟವನೇ ಅವನು ಅದ್ರಾಗೆ. ಅಡಿಕೆಗಳು ನನ್ನವು ಅಂತ ದುರಾಂಕಾರದಾಗ ಮಾತಾಡ್ತಾನಂತಲ್ಲ ಲೆಕ್ಕ ಹಾಕವನು. ಲೇ ತಿಮ್ಮಣ್ಣ, ತಡಿಯಲ್ಲ ಸಿಟ್ಟಾಗಿ ಮಾತಾಡಬೇಡ ಕಣಲ್ಲ. ನೀನು ಸಮಸ್ಯೆ ಹೇಳ್ಕೊಂಡಿದ್ದಲ್ವ ಅಲ್ಲ, ತಡಿಲ. ಈಗ ನೀನು ಒಬ್ಬನೇ, ಅವನು ವೆಂಕಟೇಶನು ಒಬ್ಬನೇ, ನಿಮ್ಮ ಅಪ್ಪಯ್ಯರಿಬ್ಬರು ಅಲ್ವಲ್ಲ? ಅಂದರೆ ನಿಮ್ಮ ಅಪ್ಪಯ್ಯರ ಹೆಸರುನಾಗ ಇನ್ನೂ ಜಂಟಿ ಜಮೀನು ಐತೋ ಅದು? ಹೂಕಂಡ್ರಿ ಗೌಡ್ರೆ, ಹೇಳ್ತೀನಿ ಕೇಳ್ರಿ. ಇಲ್ಲಿ ನಮ್ಮ ತಾತಿಗೆ 3 ಮಕ್ಕಳು. ನಮ್ಮ ಅಪ್ಪ ಹಿರಿಯೋದು, ನಮ್ಮ ಸಣ್ಣಪ್ಪನೇ ನಡುವುದು, ನಮ್ಮ ಅತ್ತೆ ಕೊನೆಯದು. 3 ಮಕ್ಕಳ. ನಮ್ಮ ಅತ್ತೆನೂ ಬರಲ್ಲ ಬಿಡು ಪಾಪ. ನಮ್ಮ ಅತ್ತೆ ಅವಾಗ ಯಾಕೋ ತಲೆನೇ ಕೆಡಿಸ್ಕೊಂಬಲ್ಲ. ಹೊಲನೂ ಬೇಡ, ಯಾತು ಬೇಡ, ನೀವಿಬ್ರು ಅಣ್ಣ ತಮ್ಮದ್ರು ಚೆನ್ನಾಗಿರ್ರಿ ಅಂತಾನ ನಮ್ಮ ಅಪ್ಪಯ್ಯರಿಗೆ ಬಿಟ್ಟು ಸುಮ್ಮನಾಗಿ ಐತಿ ಆತ. ಈಗ ಏನಪ್ಪ, ನಮ್ಮ ಸಣ್ಣಪ್ಪಯ್ಯಗೂ ಅವನು ವೆಂಕಟೇಶಿ ಒಬ್ಬನೇ ಮಗ, ನಮ್ಮ ಅಪ್ಪಯ್ಯಗೂ ನಾನು ಒಬ್ಬನೇ ಮಗ. ಇಬ್ಬರಿಗೂ ಒಬ್ಬೊಬ್ಬರೇ ಮಕ್ಕಳು. ಆದರೆ ಜಮೀನು ಮಾತ್ರ ಜಂಟಿಯಾಗಿ ಗೊತ್ತಾಯ್ತು. ಈಗ ಇದನ್ನ ಹೆಂಗೆ ಬಗೆಹರಿಸ್ಕೊಂಬೋದು? ಗೊತ್ತಾದಪ್ಪ. ತಿಮ್ಮಣ್ಣ, ನಿಮ್ದೆಲ್ಲ ಮ್ಯಾಟ್ರು ಗೊತ್ತಾಯ್ತು ಗೌಡ್ರೆ. ಇವರವೆಲ್ಲ ಜಂಟಿ ಜಮೀನು ಗೌಡ್ರೆ. ಇವ್ರ ಅಪ್ಪ ಏನು ಮಾಡ್ಬಿಟ್ಟೈತಿ ಅಂತಂದ್ರೆ, ಅಂದರೆ ಇವ್ರ ತಾತ ಇವ್ರ ಅಪ್ಪ ಏನೋ ಇವ್ರ ಸಣ್ಣಪ್ಪಯ್ಯ ಇಬ್ಬರು ಗಂಡು ಮಕ್ಕಳು ಹೇಳ್ಬಿಟ್ಟೈತೆ, ನೀನು ಇಲ್ಲೇ ಗೇಯ್ ಕಳ್ಳ, ಲೇ ಸಣ್ಣಂದರಿ ನೀನು ಇಲ್ಲೇ ಗೇಯ್ ಕಳ್ಳ ಅಂತಾನೆ ಹೇಳ್ಬಿಟ್ಟೈತಿ. ಅವರು ಅವ್ರ ಹೆಸರಿಗೆ ಮಾಡಿಸ್ಕೊಂಡಿಲ್ಲ. ಇವ್ರ ತಾತ ಸತ್ತ ಮೇಲೆ ಏಕಾಏಕಿ ಪಾಣಿ ಇವ್ರ ಅಪ್ಪಯ್ಯರ ಹೆಸರನ್ನ ಬದಲಾಯ್ತು ಇವಾಗ, ಜಂಟಿ ಪಾಣಿ. ಇವ್ರ ಅಪ್ಪಯ್ಯರ ಹೆಸರಿಂದ ಇವ್ರ ಹೆಸರಿಗೆ ಬಂದೈತಿ. ಇವ್ರ ಅಪ್ಪಯ್ಯರು ಏನಜ ತಿಮ್ಮಜ, ನಿಮ್ಮ ಅಪ್ಪಯ್ಯರಿಬ್ಬರು ಸತ್ತೋಯ್ರಲ್ವೇ? ಇಲ್ಲ ಯಾಕಲ್ಲ ಸಿ, ನಾನು ನಿನಗೆ ಗೊತ್ತಿಲ್ವೇ? ನಮ್ಮ ಸಣ್ಣಪ್ಪಯ್ಯನೂ ಸತ್ತೋಯೈತೆ, ನಮ್ಮ ಅಪ್ಪಯ್ಯನೂ ಸತ್ತೋಯೈತಿ. ತಿಮ್ಮಣ್ಣ, ಹಂಗಾರೆ ನಿಮ್ಮ ಅಪ್ಪಯ್ಯರಿಬ್ಬರು ಸತ್ತೋಗ್ಬಿಟ್ಟವ್ರಿ. ನಿಮ್ಮ ಸಿಗಪ್ಪನೂ ಇಲ್ಲ, ನಿಮ್ಮ ಅಪ್ಪಯ್ಯನೂ ಇಲ್ಲ. ಅದೇನಪ್ಪ ಅದು ಏನೀಗ ಏನು ಗೊತ್ತಾ, ಮೊದಲು ನಿಮ್ಮ ಹೆಸರಿಗೆ ಮಾಡಿಸ್ಕೋಬೇಕು ಇವನ್ನ. ಈಗ ಜಂಟಿ ಬರ್ತಾ ಇದ್ದಾವೇನಪ್ಪ, ನಿಮ್ಮ ಅತ್ತೆ ತಾಯಿಗೆ ಮೊದಲು ಬರೆಸ್ಕೊಳ್ರಿ. ನಿಮ್ಮ ಅತ್ತೆ ಬದುಕಿದ್ರೆ ಕರೆಸಿಬಿಟ್ಟು, ಅತ್ತೆ ಹಿಂಗಾದ್ರೆ ಹಿಂಗೆ ನಾವು ನಮ್ಮ ಹೆಸರಿಗೆ ಮಾಡಿಸ್ಕೊಂತ ಇದ್ದೀವಿ, ಒಂದು ಹಕ್ಕು ಖುಲಾಸೆ ಪತ್ರ ಬರ್ಕೊಂಡು ಕೊಡು ಅಂತ ಬರೆಸ್ಕೊಂಡು, ನನಗೂ ಈ ಜಮೀನಿಗೂ ಯಾವುದು ಸಂಬಂಧ ಇಲ್ಲ ಅಂತ ಬರೆಸ್ಕೊಂಡು ನಿಮ್ಮ ಹೆಸರಿಗೆ ಪಾಣಿ ಬರೋಂಗೆ ಮಾಡ್ಕೊಳ್ರಿ. ಯಾಕಂದರೆ
ಈಗ ನಿಮ್ಮ ಮಕ್ಕಳಿಗೆಲ್ಲ ತೊಂದರೆ ಆಕೈತಿ. ನೀವು ಪರದಾಡೋದಲ್ಲದೆ ನಿಮ್ಮ ಮಕ್ಕಳು ಪರದಾಡಬೇಕಾಕೈತೆ. ಅದಕ್ಕೆ ನೀವು ಬದುಕಿದಂಗೆ, ನೀವು ಜೀವಂತವಾಗಿದ್ದಂಗೆ ನಿಮ್ಮ ಹೆಸರು ಮಾಡಿಸ್ಕೊಳ್ರಿ. ಏನು ದೊಡ್ಡ ಮಟ್ಟದಾಗ ಏನಿದಾಗಲ್ಲ. ಎದ್ದಾಗ ಬೈನಾಗ ಬರೀ ಜಗಳಾಡ್ತೀರ ನೀವು. ನೀನು ನಿಮ್ಮ ವೆಂಕಟೇಶನ ಕೂಕೊಂಡು ಎಲ್ಲ ಒಂದೊಂದು ಕಡೆದಲ್ಲಿ ನೀವು ನಿಮ್ಮ ಹೆಸರು ಮಾಡಿಸ್ಕೊಂಬಿಡ್ರಿ. ನಿಮ್ಮ ಅಪ್ಪ ಯಾರಲ್ಲ ಇದ್ದಿದ್ದು ನಿಮಗೆ ಅಂಬತಾನ ಭಾಗ ಮಾಡಿಕೊಟ್ರೆ ಅವರು. ಎಲೆ ಹೂ ಕಂಡ್ಲಸಿನ ಮೊದಲು ನಮ್ಮದು ಯಾವುದು ನೀರಾವರಿ ಇರಲಿಲ್ಲ, ಎಲ್ಲ ಬೀಳು ಬಿದ್ದಿತ್ತು. ನಾನು ಒಂದೀಟ್ ಕಷ್ಟಪಟ್ಟು ಆ ಒಂದೂವರೆ ಎಕರೆ ಐತಲ್ಲ, ಅದನ್ನೊಂದಿಟ್ಟು ಗಿಡ ಗೆಂಟೆ ತೆಗ್ಸಿ ಹಚ್ಕಟ್ಟು ಮಾಡಿಸ್ಕೊಂಡು ಅಡಿಕೆ ಗಿಡ ಇಕ್ಕಿ ಒಂದು ಬೋರ್ ಕೊರ್ಸಿದ್ದೀನಿ. ಅದಕ್ಕೆ ಅವ್ರಿಗೆ ತಡ್ಕೊಂಬೇಕಾಗಿಲ್ಲ. ನನ್ನ ಮಗ ವೆಂಕಟೇಶ್ಗೆ ನನಗೆ ಈ ಭಾಗನೇ ಬೇಕು ಅಂತ ಕುಂತೇವ್ರಿ ಇವಾಗ. ಅಲ್ಲ ಮೊದಲೇ ಹೇಳ್ಬೇಕು ತಾನೆ, ಅಡಿಕೆ ಗಿಡ ಇಕ್ಕತಕ್ಕ ಸುಮ್ಮನಿದ್ದ, ಬೋರ್ ಕೊರ್ಸತಕ್ಕ ಸುಮ್ಮನಿದ್ದ, ಎಲ್ಲ ಆಗತಕ್ಕ ಸುಮ್ಮನಿದ್ದು. ಇವಾಗ ನನಗೆ ಬೇಕು ಅದು ಅಂತ ಕೂಕಂಡ್ರಿ ಯಾವನ ಕೈಲಿ ಹಾಕೈತಲ್ಲ ಇದು. ಗೌಡ್ರೆ ಏನು ಮಾಡೋದು ಗೌಡ್ರೆ ಇದನ್ನು? ಅವನು ವೆಂಕಟೇಶ್ ಯಾಕ ಬೋಲ್ ನಿಗ್ರಾಡ್ತಾ ಇದ್ದಾನಂತೆ. ತಿಮ್ಮಣ್ಣ ಅಲ್ಲೇ ಪಾಪ ಅವನು ಕಷ್ಟಪಟ್ಟು ಅಡಿಕೆ ಗಿಡ ಇಕ್ಕಿ ಬೋರ್ ಕೋರಿಸಿ ಅವನೇನೋ ಮಾಡ್ಕೊಂಡೇವ್ರಿ. ಈಗ ಹೆಂಗ ಗೌಡ್ರೆ ಮಾಡೋದಿದನ್ನು? ಲೇ ತಿಮ್ಮಣ್ಣ, ಈಗ ಅದನ್ನು ಅನುಭವಿಸ್ತೀರ ನೀನೇ ಅಲ್ವಲ್ಲ. ನೀನು ನಿಮ್ಮ ಅಪ್ಪನ ಹೆಸ್ರನಾಗೂ ಜಂಟಿ ಜಮೀನು ಬತ್ತಿತ್ತು, ಈಗ ನಿನ್ನ ಹೆಸ್ರಿಗೆ ಬತ್ತೈತಿ. ಅಲ್ಲೇನಪ್ಪ, ಜಂಟಿ ಜಮೀನು ಐತೆ, ನೀವೇನು ಇಬ್ಬರಲ್ವೇ ಅಣ್ತಂದಿರೋದು, ಏನು ಸಮಸ್ಯೆ ಏನಾಗಲ್ಲ ಅಲ್ವಲ್ಲ. ಕೂಕೊಂಡು ಮಾತಾಡ್ಕೊಂಡು ನೀವೇ ಬಗೆಹರಿಸ್ಕೋಬೇಕಲ್ಲ ಇದನ್ನ. ಇಲ್ಲಿ ನೀವಿಬ್ರು ಒಪ್ಪಲುದ್ದೇನು ಮಾಡೋಕ್ಕಾಗಲ್ಲ ಕೊಡೋ. ಎಲೆ ನನ್ನ ಮಗುನ ಕರೆದ್ರೆ ಬರೋದೇ ಇಲ್ಲ, ನಿಗುರ್ಕೊಂಡು ಹೋಗ್ತಾನೆ. ಬರೀ ಇವ್ರ ತಂಗ ಮಾತಾಡೋದು, ಜಗಳಕ್ಕೆ ಹೋರೋದು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಉಲ್ಡಾಕ್ತೀನಿ ಕಿತ್ತಾಕ್ತೀನಿ ಅಂತ ಬರೀ ಇಂಥ ಹೇಳ್ಕೊಂಡು ಓಡಾಡ್ತಾನೆ ಹೊರ್ತು ನೇರಪ್ಪ ಕೂಕೊಂಡು ಮಾತಿಗೆ ಬರೋಲ್ಲ ಗೌಡ್ರಿ ಅವನು. ಲೇ ತಿಮ್ಮಣ್ಣ, ನೀನು ಜಮೀನು ಏನು ಆಗಲ್ಲ, ಸುಮ್ಮನಿರಲ್ಲ. ಅಲ್ಲಿ 1.5 ಎಕರೆ ನಿನ್ನ ಹೆಸ್ರಿಗೆ ತೋರಿಸ್ತಾ ಐತೆ ತಾನೆ, ಸುಮ್ಕಿರು. 1.5 ಎಕರೆ ಪಾಣೆಗೂ ನಿನ್ನ ಹೆಸರಿಗೆ ತೋರಿಸ್ತೈತಿ ಅಂತಂದರೆ ಏನು ತಲೆ ಕೆಡಿಸ್ಕೊಂಬಕೋಬೇಡ. ಏನಂದ್ರೆ ಜಂಟಿ ಬತ್ತೈತೆ ಅಷ್ಟೇ ಅದು. ಅವನದು 1.5 ಎಕರೆ, ನಿನ್ನೊಂದು ಒಟ್ಟು 3 ಎಕರೆನೂ ಜಂಟಿ ಬತ್ತೈತೆ. ಪಾಣೆಗೆ 1.5 ಎಕರೆ, ಅವ್ನಿಗೆ 1.5 ಎಕರೆ ತೋರಿಸ್ತೈತಲ್ವಾ. ನೀನು ತಲೆನೇ ಕೆಡಿಸ್ಕೊಬೇಡ, ಸುಮ್ಕಿರು. ಅಲ್ಲ ಗೌಡ್ರೆ, ಇವ್ರನ್ನ ಬಿಟ್ಟರೆ ಸುಮ್ಮನೆ ಹಿಂಗೆ ಉದ್ದಕ್ಕೂ ಜಗಳಾಡ್ಕೊಂಡು ಹೋಗ್ತಾರೆ. ಈಗ ಹೆಂಗೂ ಮಾತುಕತೆಗೆ ಬಂದೈತೆ. ಅವನ್ನ ವೆಂಕಟೇಶನ ಒಂದ್ಸಲಿ ಕರೆಸಿಬಿಟ್ಟು ಹೋಗುತ್ತು ಬುದ್ಧಿ ಹೇಳಿ, ಯಾಕ್ರಲ್ಲ ಅಣ್ಣ ತಮ್ಮಗಳು ಹಿಂಗೆ ಜಗಳಾಡ್ತೀರಾ, ಅಣ್ಣ ತಮ್ಮದಿರು ಮಕ್ಕಳು ನೇರಪ್ಪಾಗಿ ನಿಮ್ಮ ಹೆಸರಿಗೆ ಜಮೀನು ಮಾಡಿಸ್ಕೊಡೋದ್ರೆ ನಿಮಗೂ ಸಮಸ್ಯೆ ಇರಲ್ಲ, ನಿನ್ನ ಮಕ್ಕಳಿಗೂ ಸಮಸ್ಯೆ ಇರಲ್ಲ ಅಂತ ಹೇಳ್ಬೋದಲ್ವ ಗೌಡ್ರೆ ಒಂದ್ಸಲಿ ನೀವು. ಲೇ ರಂಗಜ್ಜ, ನೀನು ಹೇಳ್ತಿರೋದು 100ಕ್ಕೆ 100 ನಿಜ ಕಣಜ್ಜ. ಯಾಕಂದರೆ ಇವಾಗ ಜಮೀನಿನ ಸಮಸ್ಯೆಗಳು ಬರ್ತಿರೋದೇ ಇಂಥವೇನ. ಬರೇ ಜಂಟೆ ಇದ್ದಾವೆ, ಅವ್ರ ಹೆಸರ್ನಾಗ ಐತೆ ಇವ್ರ ಹೆಸರ್ನಾಗ ಐತೆ ಅಂತಲೇ ಬರ್ತಾ ಇದ್ದಾವೆ. ಯಾಕಂದರೆ ಕೆಲವ್ರಿಗಂತೂ ನಮ್ಮ ಹೊಲ ಯಾವ ಸರ್ವೆ ನಂಬರ್ನಾಗ ಐತೆ ಎಂಬುದೇ ಗೊತ್ತಾಗಲ್ಲ. ಜಮೀನು ತಿರ್ಗಾ ಆಮೇಲೆ ನಂದು ಆ ಸರ್ವೆ ನಂಬರ್ನಾಗ ಐತೆ ಈ ಸರ್ವೆ ನಂಬರ್ನಾಗ ಐತೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವಾಗ ಜನಸಂಖ್ಯೆ ಕಮ್ಮಿ ಇತ್ತು. ಏನೋ ರಂಗಜ, ಜನಸಂಖ್ಯೆ ಕಮ್ಮಿ ಇದ್ದಾಗ ಏನಂದರೆ ಈಗ 92/1, 92/2 ಅಷ್ಟೇ ಇದು. ತಿರ್ಗಾ ಉದಾಹರಣೆ ಹೇಳ್ತಿರೋದು ನಾನು. ಅವ್ರಿಗೆ ಮಕ್ಕಳಾಗಿ ಬೆಳ್ತಾ ಬತ್ತಾ 5 ಎಕರೆ ಇದ್ದಿದ್ದು 2 ಕುಂಟೆ 3 ಕುಂಟೆ ಈಗ ಹಿಂಗಾಗಿಬಿಟ್ಟು ಊರು ಬಾಗಿಲಾಗಿಬಿಟ್ಟವೆ. ಅದಕ್ಕೆ ಜೀವಂತವಾಗಿದ್ದಂಗೆನ ಬದುಕಿದ್ದಂಗೆನ ಮಕ್ಳುಗಳಿಗೆ ಅವ್ರ ಜಮೀನಿನ ಬಗ್ಗೆ ಸರ್ವೆ ನಂಬರಿನ ಬಗ್ಗೆ ಎಲ್ಲ ಹೇಳ್ಕೊಂಡು ಕೊಟ್ಟು ಹೋಗ್ಬೇಕು. ಮತ್ತು ಅವ್ರ ಹೆಸರಿಗೆ ಮಾಡಿಸೋ. ಈಗ ತಂದೆ ಹೆಸರನ್ನ ಜಮೀನು ಇತ್ತು ಅಂದ್ರೆ ಮಗುಗೆ ಬಂದೇ ಬರ್ತೈತಿ, ಹಂಗನ ಮಾಡಿ ಬಿಟ್ಟು ಹೋಗ್ಬೇಕು. ತಿರ್ಗಿ ಅಲ್ಲೇ ಏನು ಹಳೆ ಕಾಲದಾಗೆ ಇನ್ನೊಂದು ತಾತನ ಹೆಸ್ರನಾಗೆ ಬರ್ತಾ ಇದ್ದಾವೆ ಹೊಲಗಳು ಪತ್ರಗಳು ಅಂತಂದರೆ ಅದೇ ಮುಂದೆ ಮಕ್ಕಳು ಮೊಮ್ಮಕ್ಕಳ ಒಯ್ದಾಡ್ಬೇಕು. ನಾನು ಹೇಳೋದು ಇಷ್ಟೇ ಕಣ್ರಂಗಜ್ಜ, ನಾವು ಚೆನ್ನಾಗಿದ್ದಂಗೆನ ಜಮೀನುಗಳೆಲ್ಲ ಭಾಗ ಮಾಡ್ಕೊಂಬಿಡ್ಬೇಕು. ಅವ್ರವ್ರ ಹೆಸ್ರಿಗೆ ಬರೋಂಗೆ ಮಾಡ್ಕೋಬೇಕು ಅಂಬೋದು ನನ್ನಿದು.